ಅಬಕಾರಿ ಇಲಾಖೆಯಲ್ಲಿ ಆಗಿರುವಂತಹ ಈ ಭ್ರಷ್ಟಾಚಾರದ ವಿಚಾರವನ್ನ ರಿಪಬ್ಲಿಕ್ ಕನ್ನಡ ಯಾವಾಗ ಬಯಲು ಮಾಡ್ತೋ ಇದರಲ್ಲಿ ಮಂತ್ರಿಗಳ ಹೆಸರು ಕೂಡ ಕೇಳುವಂತಲ್ಲ. ಆರ್ ಬಿ ತಿಮ್ಮಾಪುರ್ ಅವರ ತಲೆಯ ಮೇಲೆ ಈಗ ತೂಗುಗತ್ತಿ, ನೆತ್ತಿಯ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ಗೆ ಸಂಕಷ್ಟ ಗ್ಯಾರಂಟಿ. ಸಚಿವ ತಿಮ್ಮಾಪುರ ಪುತ್ರನ ವಿರುದ್ಧ ಸಿಎಂಗೆ ದೂರು ಕೊಡಲಾಗಿದೆ. ಅಬಕಾರಿ ಲೈಸೆನ್ಸ್ ನೀಡಲು ಲಂಚವನ್ನ ಪಡೆದಿರುವ ಆರೋಪ ಮಾಡಿದ್ದಾರೆ. ತನಿಖೆಗೆ ಆಗ್ರಹಿಸಿ ಸಿಎಂ, ಸಿಎಸ್ಕೆ, ಕೆಆರ್ಪೇಟೆ ಶಾಸಕ ಪತ್ರವನ್ನು ಬರೆದಿದ್ದಾರೆ. ಹಣಕ್ಕೆ ಬೇಡಿಕೆ ಇಟ್ಟ ಆಡಿಯೋವನ್ನು ಆಧರಿಸಿ ಶಾಸಕರು ದೂರು ಕೊಟ್ಟಿದ್ದಾರೆ. ಸಿಎಸ್ ಶಾಲಿನಿ ರಜನೀಶ್ಗೆ ಶಾಸಕ ಎಚ್ಟಿ ಮಂಜು ದೂರು ಕೊಟ್ಟಿದ್ದಾರೆ. ದೂರು ಆಧರಿಸಿ ಪರಿಶೀಲನೆಗೆ ಸೂಚಿಸಿದ್ದಾರೆ ಶಾಲಿನಿ ರಜನೀಶ್. ಅಬಕಾರಿ ಇಲಾಖೆ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ ಶಾಲಿನಿ ರಜನೀಶ್. ಅಬಕಾರಿ ಇಲಾಖೆಯ ಸಚಿವರೇ ಇದರ ಜವಾಬ್ದಾರಿಯನ್ನು ಹೊರಬೇಕು. ಅವರದ್ದೇ ಇಲಾಖೆಯಲ್ಲಿ ಇಂಥದ್ದೊಂದು ಭ್ರಷ್ಟಾಚಾರ ಆಗಿದೆ. ಅವರ ಹೆಸರನ್ನ ಹೇಳಿ ಆತ ಹಣವನ್ನ ಲೂಟಿ ಮಾಡೋದಕ್ಕೆ ಹೊರಟಿದ್ದಾನೆ. ತಮ್ಮ ಕಚೇರಿಯಲ್ಲೇ ಡೀಲ್ ಕುದುರಿಸಿರುವಂತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದ ಇದು ಅಧಿಕಾರಿ ಇದನ್ನಲ್ಲ, ಈತನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಮತ್ತೆ ಈ ಮಾನ್ಯ ಮಂತ್ರಿಗಳಿದ್ದಾರಲ್ಲ, ಇವರನ್ನ ಇದರಲ್ಲಿ ಪಾಲುದಾರನಾಗಿ ಮಾಡಬೇಕು ಅಂತ ಹೇಳಿ ಅವರ ವಿರುದ್ಧ ಈಗ ಶಾಲಿನಿ ರಜನೀಶ್ ಅವರಿಗೆ ದೂರು ಕೊಟ್ಟಿದ್ದಾರೆ. ತನಿಖೆಗೆ ಆಗ್ರಹಿಸಿ ಸಿಎಸ್ಕೆ, ಕೆಆರ್ಪೇಟೆ ಶಾಸಕರು ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರವನ್ನ ಬರೆದಿದ್ದಾರಂತೆ. ಸದ್ಯ ಪ್ರಕರಣ ಮತ್ತೊಂದು ಸ್ವರೂಪವನ್ನ ಪಡೆಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಿಜೆಪಿ ಅವರು ತಿಮ್ಮಾಪುರ್ ಅವರ ರಾಜೀನಾಮೆಗೆ ಈಗ ಪಟ್ಟು ಹಿಡಿದಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಆಗಿರುವಂತಹ ಈ ಭ್ರಷ್ಟಾಚಾರದ ವಿಚಾರವನ್ನ ರಿಪಬ್ಲಿಕ್ ಕನ್ನಡ ಯಾವಾಗ ಬಯಲು ಮಾಡ್ತೋ ಇದರಲ್ಲಿ ಮಂತ್ರಿಗಳ ಹೆಸರು ಕೂಡ ಕೇಳುವಂತಲ್ಲ. ಆರ್ ಬಿ ತಿಮ್ಮಾಪುರ್ ಅವರ ತಲೆಯ ಮೇಲೆ ಈಗ ತೂಗುಗತ್ತಿ, ನೆತ್ತಿಯ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ಗೆ ಸಂಕಷ್ಟ ಗ್ಯಾರಂಟಿ. ಸಚಿವ ತಿಮ್ಮಾಪುರ ಪುತ್ರನ ವಿರುದ್ಧ ಸಿಎಂಗೆ ದೂರು ಕೊಡಲಾಗಿದೆ. ಅಬಕಾರಿ ಲೈಸೆನ್ಸ್ ನೀಡಲು ಲಂಚವನ್ನ ಪಡೆದಿರುವ ಆರೋಪ ಮಾಡಿದ್ದಾರೆ. ತನಿಖೆಗೆ ಆಗ್ರಹಿಸಿ ಸಿಎಂ, ಸಿಎಸ್ಕೆ, ಕೆಆರ್ಪೇಟೆ ಶಾಸಕ ಪತ್ರವನ್ನು ಬರೆದಿದ್ದಾರೆ. ಹಣಕ್ಕೆ ಬೇಡಿಕೆ ಇಟ್ಟ ಆಡಿಯೋವನ್ನು ಆಧರಿಸಿ ಶಾಸಕರು ದೂರು ಕೊಟ್ಟಿದ್ದಾರೆ. ಸಿಎಸ್ ಶಾಲಿನಿ ರಜನೀಶ್ಗೆ ಶಾಸಕ ಎಚ್ಟಿ ಮಂಜು ದೂರು ಕೊಟ್ಟಿದ್ದಾರೆ. ದೂರು ಆಧರಿಸಿ ಪರಿಶೀಲನೆಗೆ ಸೂಚಿಸಿದ್ದಾರೆ ಶಾಲಿನಿ ರಜನೀಶ್. ಅಬಕಾರಿ ಇಲಾಖೆ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ ಶಾಲಿನಿ ರಜನೀಶ್. ಅಬಕಾರಿ ಇಲಾಖೆಯ ಸಚಿವರೇ ಇದರ ಜವಾಬ್ದಾರಿಯನ್ನು ಹೊರಬೇಕು. ಅವರದ್ದೇ ಇಲಾಖೆಯಲ್ಲಿ ಇಂಥದ್ದೊಂದು ಭ್ರಷ್ಟಾಚಾರ ಆಗಿದೆ. ಅವರ ಹೆಸರನ್ನ ಹೇಳಿ ಆತ ಹಣವನ್ನ ಲೂಟಿ ಮಾಡೋದಕ್ಕೆ ಹೊರಟಿದ್ದಾನೆ. ತಮ್ಮ ಕಚೇರಿಯಲ್ಲೇ ಡೀಲ್ ಕುದುರಿಸಿರುವಂತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದ ಇದು ಅಧಿಕಾರಿ ಇದನ್ನಲ್ಲ, ಈತನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಮತ್ತೆ ಈ ಮಾನ್ಯ ಮಂತ್ರಿಗಳಿದ್ದಾರಲ್ಲ, ಇವರನ್ನ ಇದರಲ್ಲಿ ಪಾಲುದಾರನಾಗಿ ಮಾಡಬೇಕು ಅಂತ ಹೇಳಿ ಅವರ ವಿರುದ್ಧ ಈಗ ಶಾಲಿನಿ ರಜನೀಶ್ ಅವರಿಗೆ ದೂರು ಕೊಟ್ಟಿದ್ದಾರೆ. ತನಿಖೆಗೆ ಆಗ್ರಹಿಸಿ ಸಿಎಸ್ಕೆ, ಕೆಆರ್ಪೇಟೆ ಶಾಸಕರು ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರವನ್ನ ಬರೆದಿದ್ದಾರಂತೆ. ಸದ್ಯ ಪ್ರಕರಣ ಮತ್ತೊಂದು ಸ್ವರೂಪವನ್ನ ಪಡೆಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಿಜೆಪಿ ಅವರು ತಿಮ್ಮಾಪುರ್ ಅವರ ರಾಜೀನಾಮೆಗೆ ಈಗ ಪಟ್ಟು ಹಿಡಿದಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಆಗಿರುವಂತಹ ಈ ಭ್ರಷ್ಟಾಚಾರದ ವಿಚಾರವನ್ನ ರಿಪಬ್ಲಿಕ್ ಕನ್ನಡ ಯಾವಾಗ ಬಯಲು ಮಾಡ್ತೋ ಇದರಲ್ಲಿ ಮಂತ್ರಿಗಳ ಹೆಸರು ಕೂಡ ಕೇಳುವಂತಲ್ಲ. ಆರ್ ಬಿ ತಿಮ್ಮಾಪುರ್ ಅವರ ತಲೆಯ ಮೇಲೆ ಈಗ ತೂಗುಗತ್ತಿ, ನೆತ್ತಿಯ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ಗೆ ಸಂಕಷ್ಟ ಗ್ಯಾರಂಟಿ. ಸಚಿವ ತಿಮ್ಮಾಪುರ ಪುತ್ರನ ವಿರುದ್ಧ ಸಿಎಂಗೆ ದೂರು ಕೊಡಲಾಗಿದೆ. ಅಬಕಾರಿ ಲೈಸೆನ್ಸ್ ನೀಡಲು ಲಂಚವನ್ನ ಪಡೆದಿರುವ ಆರೋಪ ಮಾಡಿದ್ದಾರೆ. ತನಿಖೆಗೆ ಆಗ್ರಹಿಸಿ ಸಿಎಂ, ಸಿಎಸ್ಕೆ, ಕೆಆರ್ಪೇಟೆ ಶಾಸಕ ಪತ್ರವನ್ನು ಬರೆದಿದ್ದಾರೆ. ಹಣಕ್ಕೆ ಬೇಡಿಕೆ ಇಟ್ಟ ಆಡಿಯೋವನ್ನು ಆಧರಿಸಿ ಶಾಸಕರು ದೂರು ಕೊಟ್ಟಿದ್ದಾರೆ. ಸಿಎಸ್ ಶಾಲಿನಿ ರಜನೀಶ್ಗೆ ಶಾಸಕ ಎಚ್ಟಿ ಮಂಜು ದೂರು ಕೊಟ್ಟಿದ್ದಾರೆ. ದೂರು ಆಧರಿಸಿ ಪರಿಶೀಲನೆಗೆ ಸೂಚಿಸಿದ್ದಾರೆ ಶಾಲಿನಿ ರಜನೀಶ್. ಅಬಕಾರಿ ಇಲಾಖೆ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ ಶಾಲಿನಿ ರಜನೀಶ್. ಅಬಕಾರಿ ಇಲಾಖೆಯ ಸಚಿವರೇ ಇದರ ಜವಾಬ್ದಾರಿಯನ್ನು ಹೊರಬೇಕು. ಅವರದ್ದೇ ಇಲಾಖೆಯಲ್ಲಿ ಇಂಥದ್ದೊಂದು
ಭ್ರಷ್ಟಾಚಾರ ಆಗಿದೆ, ಅವರ ಹೆಸರನ್ನ ಹೇಳಿ ಆತ ಹಣವನ್ನ ಲೂಟಿ ಮಾಡೋದಕ್ಕೆ ಹೊರಟಿದ್ದಾನೆ. ತಮ್ಮ ಕಚೇರಿಯಲ್ಲೇ ಡೀಲ್ ಕುದುರಿಸಿರುವಂತ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದ ಇದು ಅಧಿಕಾರಿ ಇದನ್ನಲ್ಲ, ಈತನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಮತ್ತೆ ಈ ಮಾನ್ಯ ಮಂತ್ರಿಗಳಿದ್ದಾರಲ್ಲ, ಇವರನ್ನ ಇದರಲ್ಲಿ ಪಾಲುದಾರನಾಗಿ ಮಾಡಬೇಕು ಅಂತ ಹೇಳಿ ಅವರ ವಿರುದ್ಧ ಈಗ ಶಾಲಿನಿ ರಜನೀಶ್ ಅವರಿಗೆ ದೂರು ಕೊಟ್ಟಿದ್ದಾರೆ. ತನಿಖೆಗೆ ಆಗ್ರಹಿಸಿ ಸಿಎಸ್ಕೆ ಕೆಆರ್ ಪೇಟೆ ಶಾಸಕರು ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರವನ್ನ ಬರೆದಿದ್ದಾರಂತೆ. ಸದ್ಯ ಪ್ರಕರಣ ಮತ್ತೊಂದು ಸ್ವರೂಪವನ್ನ ಪಡೆಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಿಜೆಪಿ ಅವರು ತಿಮ್ಮಾಪುರ ಅವರ ರಾಜೀನಾಮೆಗೆ ಈಗ ಪಟ್ಟು ಹಿಡಿದಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಆಗಿರುವಂತಹ ಈ ಭ್ರಷ್ಟಾಚಾರದ ವಿಚಾರವನ್ನ ರಿಪಬ್ಲಿಕ್ ಕನ್ನಡ ಯಾವಾಗ ಬಯಲು ಮಾಡ್ತೋ ಇದರಲ್ಲಿ ಮಂತ್ರಿಗಳ ಹೆಸರು ಕೂಡ ಕೇಳುವಂತಲ್ಲ. ಆರ್.ಬಿ. ತಿಮ್ಮಾಪುರ ಅವರ ತಲೆಯ ಮೇಲೆ ಈಗ ತೂಗುಗತ್ತಿ, ನೆತ್ತಿಯ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಸಂಕಷ್ಟ ಗ್ಯಾರಂಟಿ. ಸಚಿವ ತಿಮ್ಮಾಪುರ ಪುತ್ರನ ವಿರುದ್ಧ ಸಿಎಂಗೆ ದೂರು ಕೊಡಲಾಗಿದೆ. ಅಬಕಾರಿ ಲೈಸೆನ್ಸ್ ನೀಡಲು ಲಂಚವನ್ನ ಪಡೆದಿರುವ ಆರೋಪ ಮಾಡಿದ್ದಾರೆ. ತನಿಖೆಗೆ ಆಗ್ರಹಿಸಿ ಸಿಎಂ, ಸಿಎಸ್ಕೆ ಕೆಆರ್ ಪೇಟೆ ಶಾಸಕ ಪತ್ರವನ್ನು ಬರೆದಿದ್ದಾರೆ. ಹಣಕ್ಕೆ ಬೇಡಿಕೆ ಇಟ್ಟ ಆಡಿಯೋವನ್ನು ಆಧರಿಸಿ ಶಾಸಕರು ದೂರು ಕೊಟ್ಟಿದ್ದಾರೆ. ಸಿಎಸ್ ಶಾಲಿನಿ ರಜನೀಶ್ಗೆ ಶಾಸಕ ಎಚ್.ಟಿ. ಮಂಜು ದೂರು ಕೊಟ್ಟಿದ್ದಾರೆ. ದೂರು ಆಧರಿಸಿ ಪರಿಶೀಲನೆಗೆ ಸೂಚಿಸಿದ್ದಾರೆ ಶಾಲಿನಿ ರಜನೀಶ್. ಅಬಕಾರಿ ಇಲಾಖೆ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ ಶಾಲಿನಿ ರಜನೀಶ್. ಅಬಕಾರಿ ಇಲಾಖೆಯ ಸಚಿವರೇ ಇದರ ಜವಾಬ್ದಾರಿಯನ್ನು ಹೊರಬೇಕು. ಅವರದ್ದೇ ಇಲಾಖೆಯಲ್ಲಿ ಇಂಥದ್ದೊಂದು ಭ್ರಷ್ಟಾಚಾರ ಆಗಿದೆ, ಅವರ ಹೆಸರನ್ನ ಹೇಳಿ ಆತ ಹಣವನ್ನ ಲೂಟಿ ಮಾಡೋದಕ್ಕೆ ಹೊರಟಿದ್ದಾನೆ. ತಮ್ಮ ಕಚೇರಿಯಲ್ಲೇ ಡೀಲ್ ಕುದುರಿಸಿರುವಂತ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದ ಇದು ಅಧಿಕಾರಿ ಇದನ್ನಲ್ಲ, ಈತನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಮತ್ತೆ ಈ ಮಾನ್ಯ ಮಂತ್ರಿಗಳಿದ್ದಾರಲ್ಲ, ಇವರನ್ನ ಇದರಲ್ಲಿ ಪಾಲುದಾರನಾಗಿ ಮಾಡಬೇಕು ಅಂತ ಹೇಳಿ ಅವರ ವಿರುದ್ಧ ಈಗ ಶಾಲಿನಿ ರಜನೀಶ್ ಅವರಿಗೆ ದೂರು ಕೊಟ್ಟಿದ್ದಾರೆ. ತನಿಖೆಗೆ ಆಗ್ರಹಿಸಿ ಸಿಎಸ್ಕೆ ಕೆಆರ್ ಪೇಟೆ ಶಾಸಕರು ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರವನ್ನ ಬರೆದಿದ್ದಾರಂತೆ. ಸದ್ಯ ಪ್ರಕರಣ ಮತ್ತೊಂದು ಸ್ವರೂಪವನ್ನ ಪಡೆಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಿಜೆಪಿ ಅವರು ತಿಮ್ಮಾಪುರ ಅವರ ರಾಜೀನಾಮೆಗೆ ಈಗ ಪಟ್ಟು ಹಿಡಿದಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಆಗಿರುವಂತಹ ಈ ಭ್ರಷ್ಟಾಚಾರದ ವಿಚಾರವನ್ನ ರಿಪಬ್ಲಿಕ್ ಕನ್ನಡ ಯಾವಾಗ ಬಯಲು ಮಾಡ್ತೋ ಇದರಲ್ಲಿ ಮಂತ್ರಿಗಳ ಹೆಸರು ಕೂಡ ಕೇಳುವಂತಲ್ಲ. ಆರ್.ಬಿ. ತಿಮ್ಮಾಪುರ ಅವರ ತಲೆಯ ಮೇಲೆ ಈಗ ತೂಗುಗತ್ತಿ, ನೆತ್ತಿಯ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಸಂಕಷ್ಟ ಗ್ಯಾರಂಟಿ. ಸಚಿವ ತಿಮ್ಮಾಪುರ ಪುತ್ರನ ವಿರುದ್ಧ ಸಿಎಂಗೆ ದೂರು ಕೊಡಲಾಗಿದೆ. ಅಬಕಾರಿ ಲೈಸೆನ್ಸ್ ನೀಡಲು ಲಂಚವನ್ನ ಪಡೆದಿರುವ ಆರೋಪ ಮಾಡಿದ್ದಾರೆ. ತನಿಖೆಗೆ ಆಗ್ರಹಿಸಿ ಸಿಎಂ, ಸಿಎಸ್ಕೆ ಕೆಆರ್ ಪೇಟೆ ಶಾಸಕ ಪತ್ರವನ್ನು ಬರೆದಿದ್ದಾರೆ. ಹಣಕ್ಕೆ ಬೇಡಿಕೆ ಇಟ್ಟ ಆಡಿಯೋವನ್ನು ಆಧರಿಸಿ ಶಾಸಕರು ದೂರು ಕೊಟ್ಟಿದ್ದಾರೆ. ಸಿಎಸ್ ಶಾಲಿನಿ ರಜನೀಶ್ಗೆ ಶಾಸಕ ಎಚ್.ಟಿ. ಮಂಜು ದೂರು ಕೊಟ್ಟಿದ್ದಾರೆ. ದೂರು ಆಧರಿಸಿ ಪರಿಶೀಲನೆಗೆ ಸೂಚಿಸಿದ್ದಾರೆ ಶಾಲಿನಿ ರಜನೀಶ್. ಅಬಕಾರಿ ಇಲಾಖೆ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ ಶಾಲಿನಿ ರಜನೀಶ್. ಅಬಕಾರಿ ಇಲಾಖೆಯ ಸಚಿವರೇ ಇದರ ಜವಾಬ್ದಾರಿಯನ್ನು ಹೊರಬೇಕು. ಅವರದ್ದೇ ಇಲಾಖೆಯಲ್ಲಿ ಇಂಥದ್ದೊಂದು ಭ್ರಷ್ಟಾಚಾರ ಆಗಿದೆ, ಅವರ ಹೆಸರನ್ನ ಹೇಳಿ ಆತ ಹಣವನ್ನ ಲೂಟಿ ಮಾಡೋದಕ್ಕೆ ಹೊರಟಿದ್ದಾನೆ. ತಮ್ಮ ಕಚೇರಿಯಲ್ಲೇ ಡೀಲ್ ಕುದುರಿಸಿರುವಂತ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದ ಇದು ಅಧಿಕಾರಿ ಇದನ್ನಲ್ಲ, ಈತನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಮತ್ತೆ ಈ ಮಾನ್ಯ ಮಂತ್ರಿಗಳಿದ್ದಾರಲ್ಲ, ಇವರನ್ನ ಇದರಲ್ಲಿ ಪಾಲುದಾರನಾಗಿ ಮಾಡಬೇಕು ಅಂತ ಹೇಳಿ ಅವರ ವಿರುದ್ಧ ಈಗ ಶಾಲಿನಿ ರಜನೀಶ್ ಅವರಿಗೆ ದೂರು ಕೊಟ್ಟಿದ್ದಾರೆ. ತನಿಖೆಗೆ ಆಗ್ರಹಿಸಿ ಸಿಎಸ್ಕೆ ಕೆಆರ್ ಪೇಟೆ ಶಾಸಕರು ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರವನ್ನ ಬರೆದಿದ್ದಾರಂತೆ. ಸದ್ಯ ಪ್ರಕರಣ ಮತ್ತೊಂದು ಸ್ವರೂಪವನ್ನ ಪಡೆಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಿಜೆಪಿ ಅವರು ತಿಮ್ಮಾಪುರ ಅವರ ರಾಜೀನಾಮೆಗೆ ಈಗ ಪಟ್ಟು ಹಿಡಿದಿದ್ದಾರೆ.